ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಮಾನಸ ಆನಂದ ಅಂತ ಹೇಳ್ಬಿಟ್ಟು ಹೆಸರು. ಇದು ಊರು ಬಂದ್ಬಿಟ್ಟು ಮಾಯಾಕೊಂಡ ಅಂತ ಒಂದು ಗ್ರಾಮ. ನಡೆದ ಘಟನೆ ಏನಪ್ಪ ಅಂತಂದರೆ, ಬಿಂದಿಗೆಯಲ್ಲಿ ನೀರನ್ನು ತರುವಾಗ ಕಾಲು ಜಾರಿ ಅಕಸ್ಮಾತಾಗಿ ಬಿದ್ದು ಸೊಂಟ ಒಳಕಿದೆ. ಸಹಾಯಕ್ಕೆ ಯಾರೂ ಇಲ್ಲ ಕಂಡ್ರು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇವರು ಬಾತ್ರೂಮ್ಗೆ ಹೋಗೋಕ್ಕೆ ಅಥವಾ ವಾಕ್ ಮಾಡೋದಕ್ಕೆ ಸಹಾಯಕ್ಕೆ ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಇವ್ರದ್ದು ಕುಟುಂಬ ಬಂದ್ಬಿಟ್ಟು ಆಸ್ತಿ ವಿಚಾರಕ್ಕೆ ಜಗಳ ಆಯಿತು. ಅದಕ್ಕೆಲ್ಲ ಕಾರಣ ಮನೆಯಲ್ಲಿರೋ 7 ಮಿಂಡ್ರಿ ಅಜ್ಜ. ಅವನೇ ಕಿತಾಪತಿ ಮಾಡಿಬಿಟ್ಟು ಹಾಗೆ ಆಗಿದೆ. ಗಂಡ ಇಲ್ಲ, ನೆಮ್ಮದಿ ಇಲ್ಲ, ಯಾವುದೂ ಇಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಸ್ನೇಹಿತರೆ, ಯಾವ ಒಂದು ವಿಚಾರಕ್ಕೆ ಗಲಾಟೆ ಆಯಿತು ಅಂದರೆ, ಇವತ್ತು ಪೊಮೊಗ್ರನೇಟು ತೋಟ ಇದೆ, ಅಂದರೆ ದಾಳಿಂಬೆ ತೋಟ. ಆ ಒಂದು ವಿಚಾರವಾಗಿ ಕಿತ್ತಾಟ ಆಗಿದೆ ಅಂತ ಇಲ್ಲಿ ಹೇಳ್ಬೋದು. ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಇಲ್ಲಿ ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ತೂತಿನ ಸೀಲು ಅರ್ಧ ಇಂಚು ಸಹ ಓಪನ್ ಆಗಿಲ್ಲ. ದಿನ ಗಲಾಟೆ ಆಗ್ತಿತ್ತು. ಆ ಒಂದು ಕಾರಣಕ್ಕೋಸ್ಕರ ಗಂಡ ಅರ್ಥದಲ್ಲಿ ದೆಂಗ್ಬಿಟ್ಟು ಕೋಪ ಮಾಡಿಕೊಂಡು ಎದ್ದು ಹೋಗ್ತಾ ಇದ್ದ ಅಂತೇಳಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು, ಇದೇ ಥರ ತಿಂಗಳುಗಟ್ಟಲೆ ನಡೆದೇ ಹೋಯಿತು. ಎಲ್ಲ ಬಿಚ್ಚಿ ಪ್ರತಿದಿನ ಉಜ್ಜಿಕೊಂಡು ಚೂಲನ್ನು ಕಮ್ಮಿ ಮಾಡ್ಕೋತಾ ಇದ್ದೆ. ಆದರೂ ಸಹ ಎದ್ದೇಳ್ತಾನೆ ಇದೆ. ಏನು ಮಾಡೋದಕ್ಕಾಗಲ್ಲ. ಅದನ್ನೆಲ್ಲ ಸ್ನೇಹಿತರೆ ಇದು ಮಾಡ್ಕೋಬೇಕು ಅಂತಂದರೆ, ಇವ್ರು ತಡ್ಕೋಬೇಕು ಅಂದರೆ ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು, ಅವೆಲ್ಲ ಮಾಡಬೇಕಾಗ್ತದೆ. ಅವೆಲ್ಲ ಆಡ್ದಲೇ ಅದೆಲ್ಲ ತಡ್ಕೊಳಕ್ಕಾಗಲ್ಲ. ಹಂಗೆಲ್ಲ ಬೇಕು ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ಬಲವಂತ ಏನಿಲ್ಲ, ತೂತ ಖಂಡಿತವಾಗಿಯೂ ಕೊಡ್ತಾರೆ. ಓಕೆ, ಚೆನ್ನಾಗಿ ಮಾಡ್ಬೋದು. ಓಕೆ, ಇದಿಷ್ಟು ಪರಿಸ್ಥಿತಿ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನಿಯಮಗಳ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂತ ಇಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲನೇದು, ನೋವು ಕಮ್ಮಿ ಆದಮೇಲೆ ಪೂರಾ ಸುಖ ಕೊಡೋದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಆಗಲ್ಲ, ಅಷ್ಟೊಂದು ಇವರಿಗೆ ಆಗಿದೆ. ಅಲ್ಲಿವರೆಗೂ ತಡೆದುಕೊಳ್ಳಬೇಕು ಅಂತ ಇಲ್ಲ, ಅಂದರೆ ಬೇರೆ ತೂತ ನೋಡಿಕೊಂಡು ಹೋಗ್ಬೋದು. ಗಾಂಚಲಿ ಎಲ್ಲ ಮಾಡಬಾರ್ದು, ಅದೆಲ್ಲ ನಡೆಯೋದು ಇಲ್ಲ. ಮನೆಯಲ್ಲಿ ನಡೆಸ್ಕೊಂಡು ಬಂದಿಲ್ಲ ಇವರು. ಆ ಒಂದು ಕಾರಣಕ್ಕೋಸ್ಕರ ತೋಟದ ಗಲಾಟೆ ನಿಂತ ಮೇಲೆ ದಿನವೆಲ್ಲ ರೂಮಲ್ಲಿ ಬೇಕಾದ್ರೆ ನೊರೆ ಬರೋ ಗಂಟ ಮಾಡಿಸ್ಕೋತೀನಿ. ಅಲ್ಲಿವರೆಗೂ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಮಾಡುವಾಗ ಗದ್ದಲ ಮಾಡಿಕೊಂಡು ಕೂಗಾಡಬಾರ್ದು, ಹಾಗೆ ಮಾಡಬೇಕು ಸೈಲೆಂಟಾಗಿ ಅಂತ ಇಲ್ಲಿ ಇರತಕ್ಕಂಥದ್ದು. ಸ್ನೇಹಿತರೆ, ಪೊಮೊಗ್ರನೇಟ್ ಬಗ್ಗೆ ಹೇಗೆ ಪ್ಲ್ಯಾಂಟಿಂಗ್ ಮಾಡೋದು ಅಂತಕ್ಕಂಥದ್ದನ್ನ ಇಲ್ಲಿ ಒಂದೊಂದಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನಾನು ಸ್ನೇಹಿತರೆ ಪೂರ್ತಿ ಓದೋಕ್ಕಾಗಲ್ಲ ಇಲ್ಲಿ, ಸ್ವಲ್ಪ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಯಾವ ರೀತಿ ಮಾಡಬೇಕು ಅಂತ, ಯಾವ ರೀತಿ ಒಂದು ಸಾಯಿಲ್ನಲ್ಲಿ ಹಾಕಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಮತ್ತು 4-5 ಸೆಂಟಿಮೀಟ್ರ್ ಮಾರ್ಜಿನ್ ಹಾಕ್ಕೊಂಡು ಸಾಯಿಲ್ನ ನೀವು ಇದು ಹಾಕೋಬೋದು. ಇಲ್ಲಿ ಪ್ಲ್ಯಾಂಟಿಂಗ್ ಮೆಥಡ್ ಯಾವ ರೀತಿ ಇಲ್ಲಿ ಅಂತ ಇಲ್ಲಿ ಇರತಕ್ಕಂಥದ್ದು. ನೋಡಿ, ಪಿಟ್ಸ್ ಆಫ್ 60 ಸೆಂಟಿಮೀಟ್ರ್ ಸೈಜ್ ಆಫು ಗುಂಡಿ ತೋಡ್ಬಿಟ್ಟು ಇಲ್ಲಿ ಸ್ಪೇಸಿಂಗ್ ಬಿಟ್ಕೊಂಡು ಪ್ಲ್ಯಾಂಟಿಂಗ್ನ ಮಾಡ್ಕೋಬೋದು. ಅಂಡರ್ ದ sun for a fortnight. About 50 grams of 5% BHC or carbonyl dust is dusted on the bottom sides and the sides of the pits as a precaution against termites ಅಂತ ಇಲ್ಲಿ ಹೇಳಿದ್ದಾರೆ. ಈ ಥರ ಒಂದು ಗುಂಡಿ ತೋಡ್ಕೊಂಡು ನೀವು 60 ಸೆಂಟಿಮೀಟ್ರಲ್ಲಿ ಈ ಥರ ಗುಂಡಿ ತಗೊಂಡು ನೀವು ಹಾಕೊಳ್ತಾ ಹೋಗ್ಬೋದು. ಮತ್ತು ದ ಪಿಟ್ಸ್ ಆರ್ ಫಿಲ್ಡ್ ವಿತ್ ಟಾಪ್ ಸಾಯಿಲ್ ಮಿಕ್ಸ್ಡ್ 20 kg ಫಾರ್ಮ್ ಯಾರ್ಡ್ನ ಮಿಕ್ಸ್ ಮಾಡ್ಕೊಂಬಿಟ್ಟು 1 kg ಸೂಪರ್ ಫಾಸ್ಫೇಟು ಆಫ್ಟರ್ ಫಿಲ್ಲಿಂದ ಪಿಟ್ ಮಾಡ್ಬಿಟ್ಟು ವಾಟ್ರಿಂಗು ಹಾಕೋಬೇಕಾಗ್ತದೆ. ನೆಕ್ಸ್ಟ್ ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇದು ಮಾಡ್ಕೊಂಡಾದ್ಮೇಲೆ